ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಬಿಕಾಸ್ ಇವತ್ತು ನೈಟು ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಏನೇನು ಬೇಕೋ ಪ್ರತಿಯೊಂದನ್ನು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ನನಗೊಂದು ಸ್ಯಾರಿ ಕೂಡ ಪ್ಲೀಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಅಲ್ಲಿ ಹೋಗಿ ಉಟ್ಕೊಳ್ಳೋದೆಲ್ಲ ತುಂಬ ಕಷ್ಟ, ಹಾಗಾಗಿ ಮುಂಚೆನೇ ಮಾಡಿಸಿ ಇಟ್ಕೊಂಡ್ಬಿಟ್ಟಿದ್ದೆ, ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಮಗುಗೆ ಏನೇನು ಬೇಕೋ ಪ್ರತಿಯೊಂದನ್ನು ಎತ್ತಿ ಇಟ್ಕೊತಾ ಇದ್ದೀನಿ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಮೇಲೆ ಡಿನ್ನರ್ ಕೂಡ ಪ್ರಿಪೇರ್ ಮಾಡ್ಕೊಂಬಿಡೋಣ. ಇಲ್ಲೇ ಊಟ ಮಾಡಿಕೊಂಡು ಹೊರಡೋದು ನಾವು. ಹಾಗಾಗಿ ಬೇಗ ಬೇಗ ಡಿನ್ನರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ನಾನಿಲ್ಲಿ ಸೊಪ್ಪು ಬರುತ್ತಲ್ಲ, ಅಂದರೆ ಪುಂಡೆ ಸೊಪ್ಪು ಬರುತ್ತಲ್ಲ, ಅದ್ರದ್ದು ಚಟ್ನಿ ಮತ್ತು ರೈಸ್ ಮಾಡ್ಕೊತಾ ಇದ್ದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೆ. ಸೊ ಈಸಿಯಾಗೂ ಮಾಡ್ಕೊಂಬರೋದು, ಒನ್ ಟೈಮಿಗಲ್ವಾ ಅಂತ ಹೇಳಿಬಿಟ್ಟು ಚಟ್ನಿ ಎಲ್ಲ ಮಾಡಿ ಎತ್ತಿಟ್ಬಿಟ್ಟು ಹಾಗೆ ರೈಸಿಗೆ ಕೂಡ ಇಟ್ಟೆ. ಸೊ ಊಟ ಎಲ್ಲ ಮಾಡಿಕೊಂಡು ಮತ್ತು 9 o'clock ಮೇಲೆ ಮಗುಗೆ ಹಾಲೆಲ್ಲ ಕೊಟ್ಬಿಟ್ಟು ಸೊ ಅವನು ಕೂಡ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಇಬ್ರಿಗೂ ಕೂಡ ರೆಡಿ ಎಲ್ಲ ಮಾಡಿ ಮನೆಯವರು ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ ನಾವು. ಸೊ ಹೋಗೋಕ್ಕಿಂತ ಮುಂಚೆ ಗಾಡಿಗೆಲ್ಲ ಪೂಜೆ ಮಾಡಬೇಕಾಗಿತ್ತು. ನಾನು ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಇಬ್ಬರೂ ಸೇರಿಸಿ ಗಾಡಿಗೆಲ್ಲ ಪೂಜೆ ಮಾಡಿಬಿಟ್ಟು ನಮ್ಮ ಲಗೇಜೆಲ್ಲ ಹಾಕ್ಕೊಂಡು ನಾನು, ನಮ್ಮ ಹಸ್ಬೆಂಡು, ನಮ್ಮ ಮಕ್ಕಳು ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ, ನನ್ನ ಮೈದ್ನ ಮತ್ತು ನನ್ನ ಮೈದ್ನ ಫ್ರೆಂಡು. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಇವಾಗ. ಸೊ ಆನ್ ದ ವೇ ಹೋಗ್ತಾ ತುಂಬ ನಿದ್ದೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ಒಂದು ಹತ್ರ ಸ್ಟಾಪ್ ಮಾಡಿ ಕಾಫಿ ಟೀಗೆಲ್ಲ ಕುಡ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಸ್ವಲ್ಪ ದೂರ ಹಸ್ಬೆಂಡ್ ಗಾಡಿ ಓಡಿಸಿದ್ರು, ಇನ್ನು ಸ್ವಲ್ಪ ದೂರ ನನ್ನ ಮೈದ್ನ ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಚಿರು ಆಮೇಲೆ ನನ್ನ ಜೊತೆ ಮಲ್ಕೊತೀನಿ ಅಂತ ಹೇಳ್ಬಿಟ್ಟು ನನ್ನ ತೊಡೆ ಮೇಲೆ ಬಂದು ಮಲ್ಕೊಂಡಿದ್ದ. ಆ್ಯಂಡ್ ಸ್ವಲ್ಪ ದೂರ ಹೋದ್ಮೇಲೆ ತುಂಬ ಹೊಟ್ಟೆ ಹಸಿತಿತ್ತು ಅಂತ ಹೇಳಿಬಿಟ್ಟು ಒಂದು 2:30 ಏನೋ ಆಗಿತ್ತು. ಅಲ್ಲಿ ನಿಲ್ಲಿಸ್ಬಿಟ್ಟು ದೋಸೆ ಎಲ್ಲ ತಿಂದ್ಕೊಂಡು ಮತ್ತು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ನಾವು ತಿರುಪತಿ ರೀಚ್ ಆಗೋಷ್ಟರಲ್ಲಿ 3:30 ಆಗಿತ್ತು. 4 o'clock ಒಳಗಡೆ ಬಿಡೋದು ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಫೈನಲಿ ಗಾಡಿಗಳನ್ನೆಲ್ಲ ಬಿಟ್ಟ ಮೇಲೆ ನಾವು ಕೂಡ ಹೋಗಿ ಚೆಕ್ ಪೋಸ್ಟಲ್ಲಿ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ತಿರುಮಲಾಗೆ ಹೊರಟಿದ್ದೀವಿ. ತುಂಬ ಗಾಡಿಗಳಿತ್ತು ಆ್ಯಂಡ್ ಕತ್ಲೆ ಕೂಡ ಆಗಿತ್ತು. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.